ನನ್ನ ಬೆಸ್ಟ್ ಮೊಮೆಂಟ್ ಅಂದ್ರೆ ನಾನು ಮಹಾನಟಿ ವಿನ್ ಆದ ಮೊಮೆಂಟು. ಮಂಗಳೂರಲ್ಲಿ ಯಾವ ಊರು ನಿಮ್ದು? ನೀವ್ ಹೇಳ್ಬೇಕು. ನಾನೊಂದು ಡೈಲಾಗ್ ಕೊಡ್ತೀನಿ ಇವಾಗ, ಅದನ್ನ 3 ರಸದಲ್ಲಿ ಹೇಳ್ಬೇಕು. ನನಗೆ ಬಂಗುಡೆ ಮೀನು ತುಂಬಾ ಇಷ್ಟ, ಕ್ಲೀನ್ ಮಾಡೋದು ಕಷ್ಟ. ನನಗೆ ಬಂಗುಡೆ ಮೀನು ಅಂದ್ರೆ ತುಂಬಾ ಇಷ್ಟ, ಆದ್ರೆ ಕ್ಲೀನ್ ಮಾಡೋದು ಕಷ್ಟ. ಡೈಲಾಗ್ಗೆ ಎಂತ ರಸ ಕೊಟ್ಬಿಟ್ರಿ. ಮಹಾನಟಿ ಸೀಸನ್ 2 ನ ವಿನ್ನರ್ ವಂಶಿ ನಮ್ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡೋದಕ್ಕಿಂತ ಮುಂಚೆ ವಂಶಿ ಹೇಗಿದ್ದೀರಾ? ನಾನು ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಬಟ್ ನಿಮ್ಮ ಮಾತನ್ನ ಯಾವ್ದಿಂದ ಸ್ಟಾರ್ಟ್ ಮಾಡಿ ಅಂದ್ರೆ ಬೆಸ್ಟ್ ಅನ್ನೋ ಡೈಲಾಗ್ ಇಂದ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು. ಏನ್ ಹೇಳಿ ಅದು ಬೆಸ್ಟ್ ಅಂದ್ರೆ? ಯಾವ್ದ್ರ ಬಗ್ಗೆ ಬೆಸ್ಟ್ ಮೊಮೆಂಟ್ ಹೇಳ್ಬೇಕಾ? ಹೌದು. ನನ್ನ ಬೆಸ್ಟ್ ಮೊಮೆಂಟ್ ಅಂದ್ರೆ ನಾನು ಮಹಾನಟಿ ವಿನ್ ಆದ ಮೊಮೆಂಟ್. ಸೊ ಅದು ನನ್ನ ಬೆಸ್ಟ್ ಮೊಮೆಂಟ್ ಆಗಿತ್ತು. ವೆರಿ ನೈಸ್. ಇದು ಏನಕ್ಕೆ ಬೆಸ್ಟ್ ಅನ್ನೋ ವಿಚಾರ ಬಂತು ಅಂತ ಹೇಳಿದ್ರೆ, ಇವರ ಕೋ ಕಂಟೆಸ್ಟೆಂಟ್ ತುಂಬಾ ಎಕ್ಸೈಟ್ ಆಗಿ ತುಂಬಾ ಖುಷಿಯಾಗಿ ಬೆಸ್ಟ್ ಅನ್ನೋ ಮಾತನ್ನ ಹೇಳಿದ್ರು. ಸೊ ಅದಕ್ಕೆ ನಮ್ ವಂಶಿ ಕೂಡ ಬೆಸ್ಟ್ ಅನ್ನೋ ಮಾತಿಂದಾನೇ ಪ್ರಾರಂಭ ಮಾಡಿದ್ರಿ. ಬಟ್ ವೆರಿ ಪ್ರೌಡ್ ಮೂಮೆಂಟ್ ವಂಶಿ, ನಿಮ್ಗೂ ನಿಮ್ಮ ಮನೆಯವರು ಕನ್ನಡದ ಜನತೆಗೂ ಕೂಡ. ಏನ್ ಹೇಳ್ತೀರಾ? ಮಹಾನಟಿಯ ಕಿರೀಟವನ್ನ ನಿಮ್ಮದಾಗಿಸ್ಕೊಂಡಿದ್ದೀರಾ. ಈ ಖುಷಿ ಬಗ್ಗೆ, ಈ ಸಂಭ್ರಮದ ಬಗ್ಗೆ ಮಾತಾಡೋದಾದ್ರೆ? ತುಂಬಾ ಖುಷಿ ಇದೆ ನನಗೆ. ಸರೋಜಾ ದೇವಿ ಮ್ಯಾಮ್ ಅವರ ಹೆಸರಲ್ಲಿರೋ ಟ್ರೋಫಿ ನನ್ನ ಕೈಗೆ ಸೇರಿರೋದು ನನಗೆ ತುಂಬಾ ಖುಷಿ ಇದೆ. ಅವರ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಹಾಗೇನೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಖುಷಿ ಇದೆ. ಹೊರಗಡೆ ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಹ್ಯಾಪಿ ಅಷ್ಟೇ. ಈಗ ನನ್ಗನ್ಸಿರೋದು ಆಸ್ ಅ ಆಡಿಯನ್ಸ್ ಮಹಾನಟಿ ನೋಡಬೇಕು ಅಂದರೆ, ಫಸ್ಟ್ ಆಡಿಷನ್ ಟೈಮಲ್ಲಿ ಬಂದಿರೋ ಟೈಮಲ್ಲೇ ವಂಶ ಆ್ಯಕ್ಟಿಂಗ್ ನೋಡಿ ವಂಶಿನೇ ವಿನ್ನರ್ ಆಗ್ತಾರೆ ಅನ್ನುವಂಥ ಒಂದು ಕ್ಲೂ ಥರ ಇತ್ತು. ನಿಮಗೂ ಆ ಥರ ಇತ್ತ ತಲೆಯಲ್ಲಿ, ನಾನೇ ವಿನ್ನರ್ ಆಗಬಹುದು ಅಂತ? ಫಸ್ಟಿಗೆ ಬಂದಾಗ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಬೇರೆ ಕಂಟೆಸ್ಟೆಂಟ್ಸ್ ಯಾವ ಥರ ಇದ್ರು ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಈ ಸೀಸನಲ್ಲಿ ತುಂಬ ಜನ ಥಿಯೇಟರ್ ಆರ್ಟಿಸ್ಟ್ ಇದ್ದರು, ಆ್ಯಕ್ಟಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಬಂದಿದ್ದರು. ಸೊ ಅದು ನನಗೆ ಹಾಗೆ ಏನೂ ಅನಿಸಿರಲಿಲ್ಲ. ಯಾಕಂದರೆ ಪ್ರತಿ ವಾರ ಪ್ರತಿಯೊಬ್ಬರು ತುಂಬ ಅಷ್ಟೇ ಚೆನ್ನಾಗಿ ಟಕ್ಕರ್ ಕೊಡ್ತಿದ್ರು, ಕಾಂಪಿಟೇಷನ್ ಕೊಡ್ತಾಯಿದ್ರು. ಸೊ ನನಗೆ ಪರ್ಸ್ನಲಿ ಆ ಥರ ಅನಿಸಿರಲಿಲ್ಲ. ಬಟ್ ಡ್ರಾಮಾ ಜೂನಿಯರ್ಸ್ ನಿಮಗೆ ಒಳ್ಳೆ ಬೂಸ್ಟ್ ಕೊಡ್ತು ಅಂತ ಅನ್ಸುತ್ತಾ? ಹೌದು. ಯಾಕೆ ಅಂತ ಹೇಳಿದ್ರೆ, ನಾನು ಆ್ಯಕ್ಟಿಂಗ್ ಕಲ್ತಿದ್ದೆ ಅದೇ ವೇದಿಕೆಯಿಂದ. ಅಂದರೆ ನಾನು ಯಾವುದೇ ಕ್ಲಾಸ್ಗೆಲ್ಲ ಹೋಗಿರಲಿಲ್ಲ. ಸೊ ಡ್ರಾಮಾ ಜೂನಿಯರ್ಸ್ ವೇದಿಕೆಯಿಂದ ನಾನು ಆ್ಯಕ್ಟಿಂಗ್ ಕಲ್ತಿರೋದು. ನನಗೆ ಅಲ್ಲಿಂದ ಏನು ಗೊತ್ತಾಯಿತು ಅಂತ ಹೇಳಿದರೆ, ನಾನು ಈ ಕೆರಿಯರ್ನ ಮುಂದೆ ತಗೊಂಡು ಹೋಗ್ಬೋದು ಅಥವಾ ಈ ಫೀಲ್ಡಲ್ಲಿ ಮುಂದೆ ಹೋಗ್ಬೋದು ಅಂತ ಗೊತ್ತಾಗಿದೆ ನನಗೆ ಆ ವೇದಿಕೆ ಮೂಲಕ. ಎಸ್. ಈಗ ಸೆಲೆಕ್ಷನ್ಗೊಂದು ಆಡಿಷನ್ ಅಂತ ಇರುತ್ತೆ. ಫಸ್ಟ್ ಯಾವ ಊರಲ್ಲಿ ನೀವು ಅಟೆಂಡ್ ಆಗಿದ್ರಿ? ಮಂಗಳೂರಲ್ಲಿ. ಸೊ ಏನು ಪ್ರಿಪೇರ್ ಆಗಿ ಹೋಗಿದ್ರಿ ನೀವು ಫಸ್ಟ್ ಆಡಿಷನ್ ಹೋಗ್ಬೇಕಂದ್ರೆ? ಯಾವುದಾದ್ರೂ ನೆನಪಿದೆ ನಿಮಗೆ? ಅಂದರೆ ಕೆಲವೊಂದು ಮೂವಿ ಡೈಲಾಗ್ಸು, ಆಮೇಲೆ ಥರ್ಡ್ ರೌಂಡ್ ಆಡಿಷನ್ಸಲ್ಲಿ ಅವರೇ ಕೊಟ್ಟಿದ್ರು, ಒಂದು 3 ಡಿಫ್ರೆಂಟ್ ಇದು ಕೊಟ್ಟಿದ್ರು. ಸೊ ಅದಕ್ಕೆ ಪ್ರಿಪೇರ್ ಆಗಿ ಬನ್ನಿ ಅಂತ ಹೇಳಿದರು. ಅದಾದಮೇಲೆ ಅಲ್ಲಿ ಅದಷ್ಟನ್ನು ಪರ್ಫಾರ್ಮ್ ಮಾಡಿಸಿ ಡ್ಯಾನ್ಸ್ ಮಾಡಿಸಿದ್ರು. ಸಾಂಗಿಗೆ ಒಂದಿಷ್ಟು ಕ್ವೆಶನ್ಸ್ ಕೇಳಿದ್ರು, ಒಂದು ದೊಡ್ಡ ಫಾರ್ಮ್ ಎಲ್ಲ ಫಿಲ್ ಮಾಡಿ ಕ್ವೆಶನ್ ಎಲ್ಲ ಕೇಳಿದ್ರು. ಒಂದು ಯಾವುದಾದೊಂದು ಕ್ಲೂ ಕೊಡೋದಂದ್ರೆ, ಯಾಕಂದ್ರೆ ತುಂಬಾ ಜನ ಇಂಟ್ರೆಸ್ಟೆಡ್ ಇರ್ತಾರೆ. ನೆಕ್ಸ್ಟ್ ಸೀಸನ್ 3 ಬಂದಾಗ ನಾನು ಮಹಾನಟಿಗೆ ಹೋಗ್ಬೇಕು ಅನ್ನೋಂಥ ಆಸೆ ತುಂಬಾ ಜನ ಹುಡುಗಿರಲ್ಲಿ ಇರುತ್ತಲ್ವಾ? ಸೊ ಏನೆಲ್ಲ ಕ್ವೆಶನ್ ಕೊಡ್ತಾರೆ, ಹೇಗಿರುತ್ತೆ ಆಡಿಷನ್ ಅನ್ನೋ ಒಂದು ಸಣ್ಣ ಕ್ಲೂ ಕೊಡೋದಂದ್ರೆ? ಕ್ವೆಶನ್ಸ್ ಆಕ್ಚುಲಿ ಎಷ್ಟು ಕೇಳಿದ್ರೆ ಅಂದ್ರೆ ನನಗೆ ನೆನಪಿಲ್ಲ, ಅಷ್ಟೊಂದು ಕೇಳಿದ್ರು. ಬಟ್ ಅದೇ ಇಂಪಾರ್ಟೆಂಟ್ ಅಲ್ವಾ? ಫಸ್ಟ್ ಸ್ಟೆಪ್ ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಊರು ಯಾವುದು, ಅದು ಇದು ಅಂತಲ್ಲ. ಅಂಡ್ ಮೇನ್ಲಿ ಮಹಾನಟಿಗೆ ಯಾಕೆ ಬರ್ತೀರಾ, ನೀವು ಯಾಕೆ ನಟಿ ಆಗಬೇಕು ಅಂತ ಇಷ್ಟಪಡ್ತೀರಾ, ಈ ವೇದಿಕೆ ನಿಮ್ಗೆ ಎಷ್ಟು ಇಂಪಾರ್ಟೆಂಟು, ಒಂದು ಆ್ಯಕ್ಟರ್ ಅಂತ ಅನ್ಸ್ಕೊಳ್ಬೇಕಾದ್ರೆ ಅವರಲ್ಲಿ ಯಾವ ಥರ ಕ್ವಾಲಿಟೀಸ್ ಇರಬೇಕು, ಏನು ಇಂಪಾರ್ಟೆಂಟ್ ಇರುತ್ತೆ ಆ್ಯಕ್ಟಿಂಗಲ್ಲಿ, ಈ ಥರದ್ದೆಲ್ಲ ಒಂದಿಷ್ಟು ಕ್ವೆಶನ್ಸ್ ಎಲ್ಲ ಕೇಳ್ತಾರೆ. ಪ್ರಿಪೇರ್ ಆಗಿ ಬರೋದು ಅಂತ ಹೇಳಿದ್ರೆ ಅದೇ, ಇದು ಸಿನಿಮ್ಯಾಟಿಕ್ ಆ್ಯಕ್ಟಿಂಗ್ ಆಗಿರೋದ್ರಿಂದ ಮೋರ್ ಓವರ್ ಸಿನಿಮಾ ರಿಲೇಟೆಡ್ ಆ್ಯಕ್ಟಿಂಗ್ ಏನಿದೆಯೋ ಅದಕ್ಕೆ ಪ್ರಿಪೇರ್ ಆಗಿ ಬಂದರೆ ಒಳ್ಳೆಯದು, ರಾದರ್ ದೆನ್ ಬೇರೆ ಯಾವುದಾದ್ರೂ ಏನಂತಾರೆ ಪೌರಾಣಿಕ ನಾಟಕನೋ ಆ ಥರದ್ದಕ್ಕಿಂತ. ಓಕೆ. ಅದು ಆ ಥರ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಒಳ್ಳೆಯದು ಅಂತನಾ? ಹಾಂ. ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ ಅಂತ ಹೇಳಿದ್ರಿ. ಈ ಕಲಿಕೆ ನಿಮಗೆ ಟಫ್ ಅನಿಸ್ತಾ ಅಥವಾ ಹೇಗಿತ್ತು ಆ ಕಲಿಕೆ ನಿಮಗೆ? ಆ ಲರ್ನಿಂಗ್ ಹೇಗಿತ್ತು? ನಾನು ಆ್ಯಕ್ಟಿಂಗ್ ಕಲ್ತಿದ್ದು ಡ್ರಾಮಾ ಜೂನಿಯರ್ಸ್ ವೇದಿಕೆಯಿಂದ. ಸೊ ಅಲ್ಲಿಗೂ ಇದಕ್ಕೂ ಡಿಫ್ರೆನ್ಸ್ ಇದೆ. ಯಾಕೆ ಅಂತ ಹೇಳಿದರೆ, ಅಲ್ಲಿ ಒಂದಿಷ್ಟು ಪೌರಾಣಿಕ ನಾಟಕ ಆ ಥರ ಎಲ್ಲ ಮಾಡ್ಕೊಂಡ್ಬಂದಿದ್ದು. ಇಲ್ಲೇ ನಮಗೆ ಸಿನಿಮ್ಯಾಟಿಕ್ ಆ್ಯಕ್ಟಿಂಗ್ ಬೇಕಿತ್ತು, ನ್ಯಾಚುರಲ್ ಆ್ಯಕ್ಟಿಂಗ್ ಬೇಕಿತ್ತು, ಕ್ಯಾಮ್ರಾಗೆ ಯಾವ ಥರ ಫೇಸ್ ಮಾಡಬೇಕು, ಕ್ಯಾಮ್ರಾ ಆ್ಯಕ್ಟಿಂಗ್ ಬೇಕಿತ್ತು. ಆ್ಯಂಡ್ ನಮಗಿಲ್ಲಿ ಮೆಂಟರ್ಸ್ ಕೂಡ ಇದ್ದರು. ಸೊ ಪ್ರತಿ ವಾರ ಪ್ರತಿ ಸ್ಕಿಟ್ಗೆ ಮೆಂಟ್ರಿಂಗ್ ಮಾಡ್ತಾಯಿದ್ರು, ನನ್ನ ಗೈಡ್ ಮಾಡ್ತಾಯಿದ್ರು. ಸೊ ಅದು ತುಂಬ ಹೆಲ್ಪ್ಫುಲ್ ಆಯಿತು. ಎಸ್. ಈಗ ಮಹಾನಟಿಲಿ ಜಡ್ಜಸ್ ಕೂಡ ತುಂಬ ಸಲ ಅವರಿಗೂ ನಂಬಕ್ಕಾಗಲ್ಲ ಅಂತಹ ಆ್ಯಕ್ಟಿಂಗನ್ನು ಕೊಟ್ಟಿದ್ದೀರಾ ನೀವು. ಅಂದರೆ ಅವರು ಒಂದ್ಸಲ ಸರಿ ಕಣ್ಕಂಡು ಬಿಟ್ಕೊಂಡು ನೋಡೋದು, ವಾವ್ ಏನು ಆ್ಯಕ್ಟಿಂಗ್ ಮಾಡಿದ್ದಾರೆ, ನೀವು ಇಲ್ಲಿ ಇರಬಾರ್ದಿತ್ತು ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಆಲ್ರೆಡಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರಬೇಕಿತ್ತು ಅಂತ. ಇಂಥ ಮೂಮೆಂಟ್ಸ್ಗಳು ಬಂದಾಗ
ಹೆಂಗೆ ಅನಿಸ್ತಾ ಇತ್ತು ನಿಮಗೆ? ಅಂದರೆ ಆ ಥರ ಲೈಕ್ ತುಂಬ ಖುಷಿ ಆಗುತ್ತೆ. ಇನ್ನೊಂದು ಈ ಮಾತುಗಳು ಅಂಥ ಲೆಜೆಂಡ್ರಿ ಆ್ಯಕ್ಟರ್ಸ್ ಅವರಿಂದ ಅವ್ರ ಬಾಯಿಂದ ಬರೋದು ತುಂಬ ಹೆಮ್ಮೆ ಪಡೋವಂಥ ವಿಷಯ. ಅವ್ರು ಆ ಥರ ಎಲ್ಲ ಹೇಳಿದಾಗ ತುಂಬಾ ಖುಷಿ ಆಗುತ್ತೆ. ಮೇ ಬಿ ನಮಗೆಲ್ಲ ಒಂದು ಆಸೆ ಇರುತ್ತೆ ಬೆಳ್ಳಿ ಪರದೆಯಲ್ಲಿ ಕಾಣಿಸ್ಕೋಬೇಕು, ನಟಿಯಾಗಿ ಹೋಗಬೇಕು ಅಂತ. ಆ ಥರ ಕಮೆಂಟ್ಸ್ ಕೊಟ್ಟಾಗ ನಮಗೂ ಒಂಥರ ಬೂಸ್ಟ್ ಮಾಡ್ದಂಗೆ ಆಗುತ್ತೆ. ಹೌದು, ನಾವಿನ್ನೂ ಜಾಸ್ತಿ ಅಚೀವ್ ಮಾಡಬೇಕು, ನಮ್ಮ ಗೋಲ್ ಏನಿದೆ ಅದನ್ನ ಏನಂತಾರೆ ಇನ್ನೂ ಸೀರಿಯಸ್ ಆಗಿ ತೊಗೊಂಡು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಕೊಂಡು ಹೋಗಬೇಕು. ನೈಸ್. ಮಂಗಳೂರಲ್ಲಿ ಯಾವ ಊರು ನಿಮ್ಮದು? ಎಕ್ಕೂರು ಅಂತ. ಎಕ್ಕೂರು ಅಂತ. ಯಾವ ಕಾಲೇಜಲ್ಲಿ ಓದ್ತಿದ್ದೀರಾ? ಸಹ್ಯಾದ್ರಿ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ತಾರೆ. ಓಕೆ, ಸಹ್ಯಾದ್ರಿಲೆಲ್ಲ ಬಿಡ್ತಾರೆ ಹಿಂಗೆ? ನೀವು ಹೇಳ್ಬೇಕು. ಆ್ಯಕ್ಚುಲಿ ಬಿಡ್ತಾರೆ ನನಗೆ ಬಿಟ್ಟಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ನನ್ನ HOD ಡಿಪಾರ್ಟ್ಮೆಂಟ್ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಊರಲ್ಲೆಲ್ಲ ಹೇಗೆ ಸಪೋರ್ಟ್ ಇದೆ? ಚೆನ್ನಾಗಿದೆ. ಅಂದರೆ ಒಂದಿಷ್ಟು ಕಡೆ ಸನ್ಮಾನ ಕಾರ್ಯಕ್ರಮಗಳು ಕರೀತಾರೆ. ದಸರಾಗೆ ಪಿಲಿನಲ್ಲಿಕೆ ಇಂಥದ್ದೆಲ್ಲ ಇತ್ತು, ಸೊ ಅದಕ್ಕೆಲ್ಲ ಗೆಸ್ಟ್ ಆಗಿ ಕರೆಸಿದ್ರು. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ, ಅವ್ರಿಗೂ ತುಂಬ ಖುಷಿ ಇದೆ, ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲರೂ. ಎಸ್, ವೆರಿ ನೈಸ್. ಈಗ ನಾನೊಂದು ವಂಶಿಕ್ ಟಾಸ್ಕ್ ಕೊಡ್ತೀನಿ, ತುಂಬ ಸಿಂಪಲ್ ಟಾಸ್ಕ್. ಓಕೆ, ನಿಮಗೆ ಫುಡ್ಡಲ್ಲಿ ತುಂಬ ಫೇವ್ರೆಟ್ ಫುಡ್ ಯಾವುದು? ಮೀನು. ಓಕೆ, ನಾನೊಂದು ಡೈಲಾಗ್ ಕೊಡ್ತೀನಿ ಇವಾಗ, ಅದನ್ನ 3 ರಸದಲ್ಲಿ ಹೇಳಬೇಕು. ಯಾವುದು? ಶೃಂಗಾರ, ರೌದ್ರ, ಅದು ನೀವೇ ಒಂದು 5 ಹೇಳಿ, ಯಾಕಂದ್ರೆ ನಿಮ್ಗೆ ಅದೇನು ದೊಡ್ಡ ವಿಷಯ ಅಲ್ಲ. ಕ್ಯಾಮ್ರಾ ನೋಡ್ಕೊಂಡು, ನನಗೆ ಬಂಗುಡೆ ಮೀನು ತುಂಬಾ ಇಷ್ಟ, ತರೋದು ಕ್ಲೀನ್ ಮಾಡೋದು ಕಷ್ಟ. ನೀವು ರಸ ಹೆಸರು ನೀವು ಹೇಳಿ. ಓಕೆ, ಶೃಂಗಾರ. ನನಗೆ ಬಂಗುಡೆ ಮೀನಂದ್ರೆ ತುಂಬ ಇಷ್ಟ, ಆದರೆ ಕ್ಲೀನ್ ಮಾಡೋದು ಕಷ್ಟ. ಎಂತ ಡೈಲಾಗ್ಗೆ ಎಂತ ರಸ ಕೊಟ್ಬಿಟ್ರಿ. ಹೇಳಿ. ನೈಸ್, ವೆರಿ ನೈಸ್. ಓಕೆ, ಕ್ರೋಧ. ನನಗೆ ಬಂಗುಡೆ ಮೀನಂದ್ರೆ ತುಂಬ ಇಷ್ಟ, ಆದರೆ ಕ್ಲೀನ್ ಮಾಡೋದು ಕಷ್ಟ. ಸೂಟ್ ಆಗಲ್ಲ ಇದು. ಚೆನ್ನಾಗಿರುತ್ತೆ. ಭಯಾನಕ. ನನಗೆ ಬಂಗುಡೆ ಮೀನಂದ್ರೆ ತುಂಬ ಇಷ್ಟ, ಆದರೆ ಕ್ಲೀನ್ ಮಾಡೋದು ಕಷ್ಟ. ಚೆನ್ನಾಗಿರೋದು. ಹಾಸ್ಯ. ನನಗೆ ಬಂಗುಡೆ ಮೀನಂದ್ರೆ ತುಂಬ ಇಷ್ಟ, ಆದರೆ ಕ್ಲೀನ್ ಮಾಡೋದು ಕಷ್ಟ. ಇನ್ನು ಮೇನ್ಲಿ ದುಃಖ. ನನಗೆ ಬಂಗುಡೆ ಮೀನಂದ್ರೆ ತುಂಬ ಇಷ್ಟ, ಆದರೆ ಕ್ಲೀನ್ ಮಾಡೋದು ಕಷ್ಟ. ವಾ ವಾ ವಾ, ಇದು ಕಾಟೇರ ಕ್ಲಾಪ್ ಇವಾಗ. ಸೂಪರ್ ಸೂಪರ್ ವಂಶಿ, ತುಂಬಾ ಖುಷಿ ಆಯ್ತು. ಬಟ್ ಏನ್ ಹೇಳ್ತೀರಾ, ಮಹಾನಟಿಗೆ ಹೋಗಿ ಈಗ ಇಷ್ಟೊಂದು ನಿಮ್ಮನ್ನ ಗುರುತಿಸ್ತಾರೆ, ಜೊತೆಗೆ ಕಲಿಕೆ ತುಂಬಾ ಇತ್ತು ಅಲ್ಲಿ, ಯಾಕಂದ್ರೆ ಬೆಸ್ಟ್ ವೇದಿಕೆ ಅದೊಂದು, ಯಾಕಂದ್ರೆ ನಟಿ ಆಗ್ಬೇಕು ಅನ್ನೋರಿಗೆ ಬೆಸ್ಟ್ ಬೂಸ್ಟ್ ಕೊಡುವಂತಹ ವೇದಿಕೆ. ಏನ್ ಹೇಳ್ತೀರಾ ಆ ವೇದಿಕೆ? ನಟಿಯಾಗಿ ಹೋಗ್ಬೇಕು ಅಂತ ಆ ಒಂದು ಕನ್ಸ್ ಇಟ್ಕೊಂಡು ಆ ವೇದಿಕೆಗೆ ಹೋದೆ. ಆ್ಯಂಡ್ ಆ ವೇದಿಕೆ ನಮಗೆ ತುಂಬಾನೇ ಕಲಿಸ್ಕೊಟ್ಟಿದೆ, ತುಂಬ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. ಬೇರೆ ಬೇರೆ ರೌಂಡ್ಸಲ್ಲಿ ನಾವು ಹಲವಾರು ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿದ್ದೀವಿ, ಸೀರಿಯಲ್ ಸೆಟ್ಟಿಗೆ ಹೋಗಿ ವರ್ಕ್ ಮಾಡಿದ್ದೀವಿ. ಆ್ಯಕ್ಷನ್ ರೌಂಡ್ ಹೇಗಿರುತ್ತೆ ಅಂತ ಗೊತ್ತು. ಅಂದರೆ ಅದರಲ್ಲಿ ಈ ಸೀರಿಯಲ್ ಸೆಟ್ಟಲ್ಲೆಲ್ಲ ನಮ್ಮ ಟೀಮ್ ಜೊತೆ ನಾವು ವರ್ಕ್ ಮಾಡಿಲ್ಲ, ಅವ್ರದ್ದೇ ಸೆಟ್ ಇರುತ್ತೆ, ಅವ್ರದ್ದೇ ಮೇಕಪ್ ಆರ್ಟಿಸ್ಟ್, ಅವ್ರದ್ದೇ ಹೇರ್ ಸ್ಟೈಲಿಸ್ಟ್ ಎಲ್ಲ ಇರುತ್ತೆ. ಸೊ ಎಷ್ಟು ಬೇಗ ನಾವು ಜೆಲ್ ಆಗಬೇಕು ಬೇರೆ ಬೇರೆ ಟೀಮ್ಗಳಿಗೆ, ಎಷ್ಟು ಬೇಗ ಹೊಂದ್ಕೊಳ್ಬೇಕು, ಹೀಗೆ ತುಂಬ ಎಕ್ಸ್ಪೀರಿಯನ್ಸ್, ತುಂಬ ಕಲಿಕೆನ ನಮಗೆ ಕೊಟ್ಟಿದೆ. ಆ್ಯಂಡ್ ನಾವು ಎಷ್ಟು ಸಲ ಥ್ಯಾಂಕ್ ಯು ಹೇಳಿದ್ರು ಈ ವೇದಿಕೆಗೆ ಸಾಲಲ್ಲ. ಆ್ಯಕ್ಚುಲಿ ಅಷ್ಟು ಪ್ರೀತಿ ಅಭಿಮಾನನ ನಮಗೆ ಕೊಟ್ಟಿದೆ ಆಡಿಯನ್ಸಿಂದ ಈ ವೇದಿಕೆ. ಸೊ ಥ್ಯಾಂಕ್ ಯು ಝೀ, ಥ್ಯಾಂಕ್ ಯು ಮಹಾನಟಿ ವೇದಿಕೆ, ಆ್ಯಂಡ್ ಎಲ್ಲ ಆಡಿಯನ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟು ಪ್ರೀತಿ ಅಭಿಮಾನ ಕೊಟ್ಟು ನಮ್ಗೆಲ್ರಿಗೂ ಸಪೋರ್ಟ್ ಮಾಡ್ಕೊಂಡು ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾವ ಒಂದು ಆ್ಯಕ್ಟ್ ನಿಮಗೆ ತುಂಬ ಮನಸ್ಸಿಗೆ ಮುಟ್ಟಿರುವಂತಹ ಆ್ಯಕ್ಟ್ ನೀವು ಮಾಡಿರೋದು? ಒಂದು ನಾನು ಫಿನಾಲೆ ಪರ್ಫಾರ್ಮೆನ್ಸ್ ಹೇಳ್ತೀನಿ, ಶಾರ್ಟ್ ಮೂವಿ ಮಂಗಳ ಮಾಡಿದ್ದು. ಸೊ ಅದು ಹೀಗೆ ಮಾಡಬೇಕು, ಹೀಗಿರಬೇಕು ಅನ್ನೋದನ್ನ ಹೇಳ್ಕೊಡೋರು ಇರ್ತಾರೆ, ಬಟ್ ನಿಮ್ಮ 100% ಇದ್ರೆ ಮಾತ್ರ ಅದು ಪಾಸಿಬಲ್ ಆಗುತ್ತೆ. ಹೇಗಿರುತ್ತೆ ಅಂತ ನಮ್ಗೊಂದು ಕ್ಯೂರಿಯಾಸಿಟಿ ಇರುತ್ತೆ. ಇವಾಗ ಶೂಟಿಂಗ್ ಹೆಂಗಾಗುತ್ತೆ, ಪ್ರಾಕ್ಟೀಸ್ ಹೇಗಾಗುತ್ತೆ, ನೀವು ಎಷ್ಟು ಎಫರ್ಟ್ ಆಗ್ತೀರಾ, ಶೂಟಿಂಗ್ ಯಾವ ಟೈಮಲ್ಲಿ ಆಗುತ್ತೆ? ಈಗ ನಾನು ಅದೇ ಕೇಳಿದ್ರು 4:00 ನಿಮ್ಮ ವಿನ್ನರ್ ಅನೌನ್ಸ್ ಆಯಿತು ಅಂತ, ಏನು ಹೇಳ್ತೀರಾ ಇದ್ರ ಬಗ್ಗೆ, ಪ್ರಿಪರೇಷನ್ ಬಗ್ಗೆ? ಅಂದರೆ ಸ್ಕ್ರಿಪ್ಟ್ಸ್ ಕೊಡ್ತಾರೆ, ಸೊ ಯಾರ್ಯಾರಿಗೆ ಯಾವ್ಯಾವ ಥರದ ಸೂಟೇಬಲ್ ಕ್ಯಾರೆಕ್ಟರ್ಸ್ ಇರುತ್ತೋ ಅದನ್ನು ಕೊಟ್ಟು, ಅದಾದಮೇಲೆ ಮೆಂಟರ್ಸ್ ಅಸೈನ್ ಮಾಡ್ತಾರೆ, ಒಂದಿಷ್ಟು ರೀಡಿಂಗ್ ಆಗುತ್ತೆ. ಅದಾದಮೇಲೆ ಸೊ ಇಲ್ಲಿ ನಾವು ಅಂದರೆ ನಮಗೇನು ಗೊತ್ತೋ ಫಸ್ಟ್ ನಾವು ಅದನ್ನು ತೋರಿಸ್ಬೇಕು. ಸೊ ಫಸ್ಟ್ ನಮಗೆ ಆ ಸ್ಕ್ರಿಪ್ಟನ್ನು ಓದಿಸಿ ನಮಗೇನು ಅದರಿಂದ ಅರ್ಥ ಆಗುತ್ತೋ, ನಾವೇನು ಪರ್ಫಾರ್ಮ್ ಮಾಡಬೇಕು ಅದನ್ನು ಪರ್ಫಾರ್ಮ್ ಮಾಡ್ತೀವಿ. ಅದಾದಮೇಲೆ ಮೆಂಟರ್ಸ್ ನಮ್ಮನ್ನು ಕರೆಕ್ಟ್ ಮಾಡ್ತಾರೆ, ತಿದ್ದುತ್ತಾರೆ, ಏನು ತಪ್ಪಿದೆಯೋ, ವಾಯ್ಸ್ ವೇರಿಯೇಷನ್ಸ್ ಆಗಿರ್ಬೋದು, ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಮೂಮೆಂಟ್ಸ್ ಎಲ್ಲದನ್ನು ತಿದ್ದಿ ಕರೆಕ್ಷನ್ ಮಾಡಿ ಸ್ಟೇಜ್ ರಿಹರ್ಸಲ್ ಅಂತ ಇರುತ್ತೆ. ಆ ದಿನ ಸ್ಟೇಜ್ ರಿಹರ್ಸಲ್ ಮಾಡಿ
ಟೀಮ್ ಕಡೆಯಿಂದ ಏನಾದರೂ ಸಜೆಷನ್ಸ್ ಇದೆಯಾ, ಇನ್ಪುಟ್ಸ್ ಇದ್ದರೆ ಅದನ್ನು ಹೇಳಿ ಅದನ್ನು ಕರೆಕ್ಷನ್ ಮಾಡಿಕೊಂಡು ಶೂಟಿಂಗ್ ನಡೆಯುತ್ತೆ. ಶೂಟಿಂಗ್ ಬೆಳಿಗ್ಗೆ ಸ್ಟಾರ್ಟ್ ಆದರೆ ಹೋಗುತ್ತೆ ಮಧ್ಯರಾತ್ರಿನೋ ಅಥವಾ ಒಂದೊಂದ್ಸಲ ಬೇಗನೂ ಮುಗಿಯುತ್ತೆ, ಒಂದೊಂದ್ಸಲ ಲೇಟು ಆಗುತ್ತೆ. ಶೂಟಿಂಗ್ ಎಲ್ಲ ಆಗಿ ಅದಾದಮೇಲೆ ಅಂದರೆ ರಿಹರ್ಸಲ್ಗೆ ಒಂದು 2 to 3 days ಆ ಥರ ನಮಗೆ ಟೈಮ್ ಸಿಗುತ್ತೆ. ಆ ಗ್ಯಾಪಲ್ಲಿ ನಾವು ಪ್ರಾಕ್ಟೀಸ್ ಮಾಡಿ ರೆಡಿ ಆಗಿರಬೇಕು. ಸೊ ಈ ಥರ ಪ್ರಾಸೆಸ್ ನಡೆಯುತ್ತೆ. ಶಾರ್ಟ್ ಮೂವಿದು ಆ್ಯಕ್ಚುಲಿ ಸರ್ ನನಗೆ ಫಸ್ಟ್ ಸ್ಟೋರಿ ಹೇಳಿದಾಗ ಅವ್ರ ಸ್ಟೋರಿ ಹೇಳಿದ ರೀತಿಲೇ ನನಗೆ ಒಂಥರ ಕುತೂಹಲ ಮೂಡ್ತು. ಅಂದರೆ ಅಷ್ಟು ಚೆನ್ನಾಗಿ ಅವ್ರು ನನಗೆ ನರೇಟ್ ಮಾಡಿದ್ರು. ಸೊ ನನಗೂ ಒಂದು ಥರದ ಎಕ್ಸೈಟ್ಮೆಂಟ್ ಇತ್ತು, ಚೆನ್ನಾಗಿದೆ ಸ್ಟೋರಿ ಅಂತ ಅನಿಸ್ತು. ನನಗೆ ಇಷ್ಟ ಆಯಿತು, ಯಾಕಂದರೆ ಹಾರರ್ ಬೇಸ್ಡ್ ಆಗಿತ್ತು ಒಂದು. ಇನ್ನೊಂದು ಆ್ಯಕ್ಟಿಂಗಲ್ಲಿ ಸ್ಕೋಪ್ ಇದೆ ಅಂತ ಅನಿಸ್ತು. ಆ್ಯಂಡ್ ಸರ್ ಹೆಂಗೆ ಕೊಟ್ಟಿದ್ರು ಅಂತ ಹೇಳಿದ್ರೆ ಸೀನ್ ವೈಸ್ ಡಿಫ್ರೆಂಟ್ ಇಮೋಷನ್ಸ್ ತೋರಿಸೋ ಥರ ಮಾಡಿದರು. ಅಪ್ಪನ ಜೊತೆ ಕಾನ್ವರ್ಸೇಷನಲ್ಲಿ ದುಃಖ ಥರದಾಗಿರ್ಬೋದು, ಮತ್ತು ಅದು ಹಾರರ್ ಕೈಂಡ್ ಆಫ್ ಆಗಿರ್ಬೋದು, ಅಥವಾ ಕೋಪದ್ದು ಆ್ಯಂಡ್ ನಾರ್ಮಲ್ ಕಾನ್ವರ್ಸೇಷನ್ಸ್, ಈ ಥರ ಡಿಫ್ರೆಂಟ್ ಇಮೋಷನ್ಸ್ ಬೇರೆ ಸೀನಲ್ಲಿ ನನಗೆ ಕೊಟ್ಟಿದ್ರು. ಸೊ ಅವ್ರಂದ್ರು ಆ್ಯಕ್ಟಿಂಗ್ಗೆ ನನಗೆ ಸ್ಕೋಪ್ ಇದೆ ಇದರಲ್ಲಿ ಅಂತ. ಸೊ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆದಂಥ ಸ್ಕಿಟ್ಟು, ಕ್ಯಾರೆಕ್ಟರು ಆ್ಯಂಡ್ ಟೀಮ್. ಸರ್ ಕೂಡ ಅಷ್ಟು ಚೆನ್ನಾಗಿ ಇನ್ಪುಟ್ಸ್ ಕೊಟ್ಟು ಹೇಳ್ಕೊಟ್ಟಿದ್ರು. ಸೊ ಎಸ್, ಹಾಗೆ. ಓಕೆ, ಇವಾಗ ಏನು ಪ್ಲಾನ್ ಇದೆ, ಫ್ಯೂಚರ್ ಪ್ಲಾನ್? ಸಿನಿಮಾ ಆಫರ್ಗಳೇನಾದರೂ ಬಂದಿದೆಯಾ, ಅಥವಾ ಯಾವ ಫೀಲ್ಡಲ್ಲಿ ಮುಂದುವರಿಬೇಕು ಅಂತ ಅನ್ಕೊಂಡಿದ್ದೀರಾ? ಸಿನಿಮಾನೇನಾ ಅಥವಾ ಇಂಜಿನಿಯರ್ ಮಾಡಿದ್ದೀರಲ್ಲ, ಇಂಜಿನಿಯರ್ ಆಗಿ ಕಂಪ್ನಿಲಿ ಕೆಲಸ ಮಾಡಬೇಕು ಅನ್ಕೊಂಡಿದ್ದೀವಿ? ಆಬ್ವಿಯಸ್ಲಿ ಇದೇ ಫೀಲ್ಡಲ್ಲಿ ಮುಂದುವರಿಬೇಕು ಅಂತ ಇದ್ದೀನಿ, ಇದೇ ಫೀಲ್ಡಲ್ಲಿ ಅಚೀವ್ ಮಾಡಬೇಕು ಅಂತ ಇದ್ದೀನಿ. ನನಗೆ ಲವ್ ಕೇಸ್ ಅನ್ನೋ ಒಂದು ಮೂವಿ ಆಫರ್ ಬಂದಿದೆ. ಸೊ ಮೊನ್ನೆ ಮುಹೂರ್ತ ಆಯಿತು, ಫಸ್ಟ್ ಶೆಡ್ಯೂಲ್ ಶೂಟಿಂಗ್ ಕೂಡ ಆಗಿದೆ. ಸೊ ಇನ್ನು ಮುಂದೆ ನೋಡಬೇಕು, ಎಲ್ಲ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ ಅಷ್ಟೇ. ವೆರಿ ನೈಸ್. ಕಿರೀಟ ಏನು ಮಾಡಿದ್ರಿ? ಅದು ಮನೇಲಿದೆ. ಮನೇಲಿದೆ. ಏನು ಮಾಡಬೇಕು ಅಂತಿದ್ದೀರಾ ಕಿರೀಟನ? ಹಾಗೆ ಚಂದ ಇಡಬೇಕು ಅಂತ ಅನ್ಕೊಂಡಿದ್ದೀರಾ, ಏನಾದರೂ ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಫ್ಯೂಚರ್ ಯೂಸ್ಗೆ, ಏನಾದರೂ ಒಳ್ಳೆ ಪರ್ಪಸ್ಗೆ ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್ ವಂಶಿ, ಆ್ಯಂಡ್ ಕಂಗ್ರ್ಯಾಚುಲೇಷನ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ತುಂಬ ಖುಷಿ ಆಯಿತು. ಕೊನೆಯದಾಗಿ, ನಿಮ್ಮ ಅಭಿಮಾನಿಗಳು ಅಂತನಿದ್ದಾರೆ, ಜೊತೆಗೆ ನಿಮ್ಮನ್ನ ಪ್ರೀತಿಸುವವರು ತುಂಬ ಜನ ಇದ್ದಾರೆ, ಅವ್ರಿಗೆಲ್ಲ ಏನು ಹೇಳಿ? ಇಲ್ಲಿ ತನಕ ನಾನು ಬಂದು ಒಂದು ಅಚೀವ್ ಮಾಡಿ ನಿಂತ್ಕೊಂಡಿದ್ದೀನಿ ಅಂದರೆ ಅದು ನಿಮ್ಮೆಲ್ಲರ ಸಪೋರ್ಟಿಂದ, ನಿಮ್ಮೆಲ್ಲರ ವೋಟಿಂದ, ನಿಮ್ಮ ಪ್ರತಿ ವಿಶಸ್ಸು, ಪ್ರತಿ ಮೆಸೇಜಸ್ಸು, ಅದೆಲ್ಲದನ್ನು ನಾನು ಇಲ್ಲಿ ತನಕ ಕರ್ಕೊಂಬಂದಿದೆ. ನಿಮ್ಮ ಎಲ್ಲ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ, ಆಭಾರಿಯಾಗಿರ್ತೀನಿ. ಥ್ಯಾಂಕ್ ಯು.